ಖರೆ ದಾನ ಮತ್ತೊಬ್ಬರಿಂದ ಮೊದಲೇ ಅದ. ಹೌದು. ಭೂಮಿ ಮೊದಲೇ ಐತಿ. ಹೌದು. ಭೂಮಿ ಬಡ್ಡಿಯಾಗ ನೀರು ಮೊದಲೇ ಐತಿ. ಐತಿರ್ಲಿ. ಆಕಾಶನು ಮೊದಲೇ ಐತಿ. ಹೌದು. ನೀರುನು ಮೊದಲೇ ಐತಿ, ಬೆಂಕಿನೂ ಮೊದಲೇ ಐತಿ. ಎಲ್ಲ ಮೊದಲೇ ಐತಿ. ಈ ಭೂಮಿ ಕೊಡ್ಬೇಕಾದ್ರೆ ಹಿಂದಕ್ಕೆ ಯಾರೋ ಕೊಟ್ಟಾರ, ಅದನ್ನೇ ಮತ್ತೊಬ್ರಿಗೆ ನಾವು ದಾನ ಮಾಡ್ಲಕ್ಕೈತಿ. ನಿಂದ ಏನು ಕೊಟ್ಟಿ? ಖರೆ ನೀರಿನಿಂದ ಬೆಂಕಿ ತಯಾರು ಮಾಡಿದಿ, ಬೆಂಕಿನಿಂದ ಬೆಳಕು ಕೊಟ್ಟದಿ. ಖರೆ ನಿನ್ನಿಂದ ಏನು ಕೊಟ್ಟದಿ? ಹೌದು. ಖರೆ ಧರ್ಮ ಹಂಗಲ್ಲ, ನನ್ನಿಂದ ನನ್ನಲ್ಲಿ ಹುಡ್ತಕ್ಕಂಥದ್ದು ಧರ್ಮ. ಹೌದು. ಅದಕ್ಕೆ ಜಗತ್ತದೊಳಗ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದ. ಅನಂತ ಕೋಟಿ ವಂದನೆಗಳನ್ನ ಹೇಳಿ ಅದಕ್ಕೆ ಮಾಲಿಂಗರಾಯ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗ್ ಹೇಳ್ತಾರಲ್ಲ, ಏನ್ ಹೇಳ್ತಾರಿ ಸರ? ನೀನುಲಿದರೆ ಕೊರಡು ಕೊನೆರುವುದಯ್ಯ, ದಯ್ಯ ನೀನುಲಿದರೆ ಬರಡು ಹಯನಾಗುವುದಯ್ಯ. ಹೌದು ಹೌದು. ನೀನುಲಿದರೆ ಕೊರಡು ಕೊನೆರುವುದಯ್ಯ, ಹೌದು ಹೌದು. ನೀನುಲಿದರೆ ಬರಡು ಹಯನಾಗುವುದಯ್ಯ. ಹೌದಪ್ಪ ಹೌದು. ನೀನುಲಿದರೆ ವಿಷಯ ಅಮೃತವಾಗುವುದಯ್ಯ, ನೀನುಲಿದರೆ ಸಕಲ ಪಡಿ ಪದಾರ್ಥ ಇದೆ ನಿರ್ಭವು ನಮ್ಮ ಕೂಡಲ ಸಂಗಮ ದೇವ. ಹೌದಪ್ಪ ಹೌದು. ಖರೆ ಮಾತಿದು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಬುದ್ವಿಜ 21 ಲಕ್ಷ, ಜಲಜ 21 ಲಕ್ಷ. ಹಿಂಗೆ ಇರುವಿ 84 ಲಕ್ಷ ಜೀವಿ ರಾಶಿಗಳನ್ನ ತಿರುಗಿ ತಿರುಗಿ ಶ್ರೇಷ್ಠವಾಗಿರ್ತಕ್ಕಂತ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನಾವು ನೀವೆಲ್ಲ ಏನ್ ಮಾಡ್ಬೇಕಾಗ್ಯದ, ಏನ್ ಮಾಡ್ಲಿಕ್ಕತ್ತಿದೀವಿ. ಹೌದು. ಚಾ ಗಪ್ ಆಗ್ರಿ, ಈ ನಮಗೆ ಯಾಕೆ ಬಾಯ್ ಮಾಡಕಂತಾರ? ಗಪ್ ಚಾ ಚಾ ಚಾ. ಹೌದು. ಇರುವಿ 84 ಲಕ್ಷ ಜೀವಿ ರಾಶಿಗಳನ್ನ ತಿರುಗಿ ತಿರುಗಿ ಶ್ರೇಷ್ಠವಾಗಿರ್ತಕ್ಕಂತ ಮಾನವ ಜನ್ಮಕ್ಕೆ ನಾವು ಬಂದಿದೀವಿ. ಹೌದಪ್ಪ ಹೌದು, ಬಂದೀವು. ಈ ಮಾನವ ಜನ್ಮಕ್ಕೆ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು ಅಂತ ಕೇಳಿದ್ರ, ಹೌದಪ್ಪ ಹೌದು. ಏನ್ ಮಾಡ್ಬೇಕ್ರಿ ಸರ? ಮೊದಲು ಗುರುವಿನ ಗುಲಾಮನಾಗ್ಬೇಕಾಗ್ಯದ. ಹೌದು. ನಾವು ಎದಕ್ಕೆ ಬಂದಿದೀವಿ, ಏನ್ ಮಾಡ್ಲಕತ್ತಿದೀವಿ, ಮೊದಲು ಮನುಷ್ಯನಿಗೆ ಜ್ಞಾನ ಇರಬೇಕು. ಹೌದಪ್ಪ ಹೌದು. ತಲೆ ಒಳಗ ಜ್ಞಾನ ಇರಬೇಕು. ಮಾಯಾ ಪ್ರಪಂಚದ ಸುಳಿ ಒಳಗ ಬಿದ್ದು ಹೆಂಡ್ರು ನನ್ನವರು, ಮಕ್ಕಳು ನನ್ನವರು, ಬದುಕು ನಂದು, ಬಂಡಿ ನಂದಂತ ಬರೀ ಸಂಸಾರ ಜಂಜಾಟದಾಗೆ ಬಿದ್ದಿದೀವಿ. ಅವ್ವ ಅವ್ವ ಗೊತ್ತಾ? ಅವನ್ ಬೆನ್ ಹತ್ತದಲ್ಲ. ಶಿವ ಅನ್ನೋದು ಬಿಟ್ಟು ಅವ್ವ ಅನ್ನುವಂತಕ್ಕಂಥದ್ದು ಶಬ್ದವನ್ನ ಬಳಸಲಿಕ್ಕೆ. ಹೌದಪ್ಪ ಹೌದು. ಸೌಕಾರ ಇದ್ದವನು 3 ಮಡಿ ಜಾಗಕ್ಕೆ ಹೋಗೋದದ. ಹೌದು ಹೌದು. ಬಡವಿದ್ದವನು ಅಲ್ಲಿಗೆ ಹೋಗುದದ. ಹೌದ್ರಿ ಸರ್. ನಾವ್ ನೀವೆಲ್ಲ ಜೀವನದೊಳಗ ತಿಳ್ಕೊಬೇಕಾಗ್ಯದ. ಇವತ್ತು ಹುಟ್ಟಿ ಒಂದು ಬಳಕ ಇಂದಿಲ್ಲ ನಾಳೆ ಸಾವು ಅಂತಕ್ಕಂಥದ್ದು ನಮಗೆ ಬರ್ತದಂತಕ್ಕಂಥದ್ದು ಮೊದಲು ನಮಗೆ ಪರಿಜ್ಞಾನ ಇರಬೇಕು. ಹೌದು ಹೌದು. ಸಾವು ಅಂತಕ್ಕಂಥದ್ದು ನಮಗೆ ಬರ್ತದಂತಕ್ಕಂಥದ್ದು ಪರಿಜ್ಞಾನ ಇರಬೇಕು. ಆ ಪರಿಜ್ಞಾನವನ್ನ ಇಟ್ಟುಕೊಂಡು ಯಾವ ಮನುಷ್ಯ ಧರ್ಮದ ದಾರಿ ಒಳಗೆ ನಡೀತದಲ್ಲ ಅವಾಗ ಮೋಕ್ಷ ಸಿಗ್ತದ, ಹೊರತಾಗಿ ಇನ್ನೊಂದು ಸಿಗುವುದಿಲ್ಲ. ಹೌದಪ್ಪ ಹೌದು. ಕರೆಯದ ಮಾತು. ಇದು ಧರ್ಮದಿಂದ ನಡೆದ ಕರೆಯಾಗಿತ್ತಂದ್ರೆ ಹೇಳ್ತಾರೆ ಶರಣರು. ಏನತ್ರಿ ಸರ? ನೀನೊಲ್ಲದರೆ ಗಿಡ ಸುದೆ, ಒಣಗಿದ ಗಿಡ ಸುದೆ ಚಿಗಿತ್ತದ. ನೀನೊಲಿದರೆ ಹಿಂಡಲಾರ್ದ ಆಕಳು ಕೂಡ ಹಿಂಡತದ. ವಿಷ ಇದ್ದದು ಕೂಡ ಅಮೃತ ಆಗ್ತದ ಅಂತ ಹೇಳ್ತಾರ ಅವ್ರು ಮಹಾತ್ಮರು. ಹೌದು ಹೌದು. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಕೂಡ ನವ ಆದಿಶಕ್ತಿ ಮಾಲಿ ಮಂಗಳಾದೇವಿಯನ್ನ ತಾವೆಲ್ಲರೂ ಕೂಡ ಉತ್ಸುಕತೆಯಿಂದ ಜಾತ್ರೆಯನ್ನ ಹಮ್ಮಿಕೊಂಡು ಇಲ್ಲಿ ತನಕ ಕೂಡ 2 ಕಲಾವಿದರನ್ನ ಬರಮಾಡಿಕೊಂಡಿರಿ. ಹೌದಪ್ಪ ಹೌದು. ಕರೆ ಬಹಳ ನಿಜವಾಗ್ಲೂ ನನಗೆ ಬಹಳ ಖುಷಿ ಆಯ್ತು. ಹೌದಪ್ಪ ಹೌದು. ನಿನ್ನೆ ಸೊಲ್ಲಾಪುರ ಜಿಲ್ಲಾದೊಳಗ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ 4 ಗಂಟೆ ತನಕ ಕಾರ್ಯಕ್ರಮ ಮಾಡಿದೀವಿ. ಹೌದು. 4 ಗಂಟೆ ತನಕ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮಗೆ ವಜ್ಜ ಹಿಡಿದು ಹೋಯ್ತು. ಹೌದು, ವಜ್ಜ ಆಯ್ತು ನಮಗ್ ಹೊಟ್ಟೆ. ಹೆಂಗ ವಜ್ಜ ಆಯ್ತು ಅಂತ ಕೇಳಿದ್ರ 2 ಮ್ಯಾಳಗಳನ್ನ ವೇದಿಕೆ ಮೇಲೆ ಕುದಿಸ್ಯಾರ. ಹೌದು. ನಮ್ಮ ಪಾಳೆ ಬತ್ತಂದ್ರ ಈ ಕಡೆ ಒಂದು 20 ಮಂದಿ ಬ್ಯಾರೆ ಇದ್ರಿ. ಅವ್ರು ಕೂಗ್ ಹೊಡಿದು ನಮ್ಮ ಮ್ಯಾಲ ಪಾಳೆ ಬತ್ತಂದ್ರ ಕಿಂಗ್ ಕೂಗ್ ಹೊಡ್ಯಾರ ಅವರು. ಯಾಕಂದ್ರೆ ಹೊಡೆ ತೋರಿಸ್ತೀನಿ ಹೇಳಿನಲ್ಲ. ಹೌದು, ಹಿಂಗ್ ಹೊಡ್ಯಾವ್ರ ನಾ ಹೇಳೇನ್ರಲ್ಲ. ನಮ್ಮ ಮಗ್ಗಲಕಿನ ಮೇಲೆ ಪಾಳೆ ಬತ್ತಂದ್ರೆ ಈ ಕಡೆ ಒಂದು 20 ಮಂದಿ ಕೂತಿದ್ರು. ಅವ್ರು ಕೂಗ್ ಹೊಡ್ಯಾವ್ರು. ಇವ್ರು ಈ ಕಾಡಿ ಹೊಡ್ಯಾವ್ರು. ಮುಂದೆ ಕೂತಾರ ಅವ್ರೊಂದು 5-6 ಮಂದಿ ಬ್ಯಾರೆ ಇದ್ರು. ಅವ್ರು ಏನ್ ಎತ್ತಿದ್ರ ಅವರು? 2 ಮಾತ್ರ ಪಕ್ಕ ಇಲ್ಲಪ್ಪ.
ಹಿಂಗನವ್ರು ಹಿಂಗನವ್ರು ಹೌದು. ಈ ತರ ನಮಗೆ ಕಾಟ ಕೊಟ್ಟರು ಕರೆ ನಿಜವಾಗ್ಲೂ ಹೇಳ್ಬೇಕಂದ್ರ ಹೌದು. ಇವತ್ತಿನ ದಿವಸ ನಮ್ಮನ್ನ ವೇದಿಕೆ ಮೇಲೆ ಕುಂದಿರಿಸಿ ಹೌದು ಎರಡೂ ಮಕ್ಕಳು ಅಷ್ಟೇ ಅಂತ ತಿಳ್ಕೊಂಡು ಹಾ ಒಂದೇ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂತ ಊರ ಅದು ಇಳಕಂಡ ತಾಲೂಕು ಸಭಾದೊಳಗೆ ಕೈ ಎತ್ತಿರ್ತಕ್ಕಂತ ಮಾತು ನನ್ನ ಆತ್ಮೀಯ ಬಂಧುಗಳು. ಹೌದ್ರಿ ಸರ್. ಹೌದು ಹೌದು. ನಿಜವಾಗ್ಲೂ ನಿಮ್ಮ ಪ್ರೀತಿ ಎಂತಾದ ಐತೆ ಅಂತ ಕೇಳಿದ್ರ ಎಂತಾದ್ರಿ ಸರ ಇಲ್ಲಿ ಕಸ್ಕೊಂಡ್ ಹೋಗ್ಬೇಕು ನೋಡು. ರೊಕ್ಕ ಹೆಚ್ಚಾಗಿ ಕೊಟ್ಟಿಲ್ಲ ಸರ್. ನನಗೊಂದು ಬಹಳ ಸಂಶಯ ಕಡತತ್ರಿ. ಯಾಕ ಈ ಕಡೆ ಮಂದಿ ಬಹಳ ಸಾವುಕಾರ ನೋಡ್ರಿ, 500 200 ಇಲ್ಲಿ 100. ಕೇಳು, ಎದಕ್ಕೆ ನಿನಗೆ ರೊಕ್ಕ ಹೆಚ್ಚಾಗಿ ಕೊಟ್ಟಾರ ನೀ ಏನ್ ತರಕ್ ಇಟ್ಕೊಂಡಿಲ್ಲ? ಹೌದು. ರೊಕ್ಕ ಹೆಚ್ಚಾಗಿ ಕೊಟ್ಟಿಲ್ಲ. ಮತ್ತೆ ಯಾಕೆ ಕೊಟ್ಟಾರ್ರಿ? ಅತನೇ ತಾಲೂಕದಾಗ ಅರಬಟ್ಲಿ ಹಾಲಿ, ಇಂಡಿ ತಾಲೂಕಿನ ತಿಂಡಿಲಿ ಹಾಲಿ, ಜತ್ತ ತಾಲೂಕದಾಗ ಜಿಗದಾಡಿ ಹಾಲಿ, ಚಿಕ್ಕೋಡಿ ತಾಲೂಕಿನ ಚಿತ್ತಿಟ್ಟು ಹಾಲಿ, ರಾಯಬಾಗ್ ತಾಲೂಕದಾಗ ರಾಗಮಾಡಿ ಹಾಲಿ, ಹುಣಗುಂದ ತಾಲೂಕದಾಗ ಹುರುಪಿಲಿ ಹಾಲಿ, ನೂತನ ಇಳಕಲ ತಾಲೂಕದಾಗ ತಿಂಡಿಲಿ ಹಾಲಿ ಅಂತ ಕೊಟ್ಟಾರ. ಹೌದು ಹೌದು ಹೌದು. ಇವ್ರಿಗೆ ಕೂಡ ಗತ್ತರಿಗೆ ಬಾಗಾಮ ಗುಡ್ಡಾಪುರದ ಹಣಮ ಚಿಂಚಲಿ ಮಾಯಮ್ಮ ಏಳ್ಕೊಳದ ಎಳಮ್ಮ ಜೋಗಳಬಾಯಿ ಸತ್ಯಮ್ಮ ಸಿಡಿಯಾಣ ಲಯಮ್ಮ ಗೆನ್ನೂರು ಲಕ್ಕಮ್ಮ ಉದಗಟ್ಟಿ ಉದ್ದಮ್ಮ ಬಾದಾಮಿ ಬಣದಮ್ಮ ಬಬಲಾದಿ ಕೊಂತೆಮ್ಮ. ಸರ್ ಹಾ. ಹಿಂದಕಿನ ಜಲವಾಗಿ ಏನು ಹೇಳುಗಿ ಆಗಿ ಹುಟ್ಟಿದ್ರ ನೀವು? ಅವರು ಮನೆಗೆ ಹಿಂಗ ಬರಾನ್ ಹಿಂಗ ಹೇಳ್ತಾರ, ಕಾಲಾಪ್ರಮುಖ ಬೀರಪ್ಪ, ಬೀರಪ್ರಮುಖ ಮಾಳಪ್ಪ, ಮಾಳಪ್ರಮುಖ ಸಿದ್ದಪ್ಪ ಹೊಡಿ ಹಿಂಗ ಹೇಳ್ತಾರ ಅವರು. ದೇವ್ರ ಹೆಸರಲ್ಲಿ ನೀ ಯಾಕೆ ಹೊಟ್ಟಿ ಉರ್ಕೊಳಕತ್ತದ? ಹೇಳ್ರಿ. ಅವ್ರಿಗೆ ಕೂಡ ಭಗವಂತರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಈ ಶಿಷ್ಯನ ಕೊಟ್ಟಕಾಪಲ್ಲಿರ್ತಕ್ಕಂಥ ಮಾತನ್ನು ಹೇಳಿ ಹೇಳಿ ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಕಾಕ ಒಂದು ಸಿಗ್ನಲ್ ಕೊಡತ್ತಾರ, ಹೇಳಿ ಮುಗಿಸ್ಕೊಂಬ್ರಿ. ಮಾತಾಡ್ರಿ ಮಾತಾಡ್ರಿ 2 ತಾಸು ಮಾತಾಡ್ರಿ. ವಿಷಯ ಹೌದು. ದಾನ ಮತ್ತು ಧರ್ಮ. ಹೌದಪ್ಪ ಹೌದು. 2 ವಿಷಯ, 2 ವಿಷಯನ ಆಯ್ಕೆ ಮಾಡ್ಕೊಂಡಾರೆ. ಹೌದಪ್ಪ ಹೌದು. ತಮಗೆ ಯಾವ್ದು ಅನುಕೂಲ ಬರ್ತದಲ್ಲ, ಹೌದು, ಯಾವ್ದು ಸಸಾರ ಅನಿಸ್ತದಲ್ಲ ಹಾ ಅಗ್ಲಿ ಚಲೋ ಪಾಲ ಹಿಡ್ದಾರ. ಚಲೋ ಹೊಲ ಹಿಡ್ದಾರ ಅವರು. ಹಾ, ನಮಗ ಮಡ್ಡಿ ಹೊಲ ಬಿಟ್ಟಾರ. ಮಡ್ಡಿ ಬಿಟ್ಟಾರ. ಮಡ್ಡ್ಯಾಗ ಏನ್ ಮುಡ್ದವಿನ ಕರೆ ಮಡ್ಡಿ ಬಿಟ್ಟಾರ. ಕರೆ ಮಡ್ಡಿ ಒಳಗನೆ ಬಂಗಾರ ಕಡ್ಡಿ ತಿನ್ನೋದು ಅವ್ರು ಮರ್ತಾರ. ಮಡ್ಡಿ ಒಳಗೆ 2 ಬೋರ್ ಹಾಕಿ ಕಮ್ಮಗ ದ್ರಾಕ್ಷಿ ಹಚ್ಚಿ ಮನಕ್ ಮಾಡಿ ಟವರೇಜ್ ಕಳಿಸಿ ರೊಕ್ಕ ಎನ್ಸ್ಕೊಳ್ದು 1 2 ಕೋಟಿ ನಾವಿನ್ನ. ಕರೆ ಕೆಲಸ ಬಾಳ ಅದ. ಕರೆ ಇದು ಜವಳ ಹತ್ಲಾರ ನೆಲ ಐತಿ, ಅದು ಮಡ್ಡಿ. ಹೌದು. ಕರೆ ಇವ್ರು ಯಾರು ಹಿಡ್ದಾರಲ್ಲ ಕಬ್ಬಿನ ಹೊಲ, ಹಾ ಕಮ್ಮಂದು. ಹಾ, ಇವ್ರಿಗೆ ಹೆಂಗ್ ಬಿತ್ತನೆ ಮಾಡ್ಬೇಕು, ಹೆಂಗ್ ಬೆಳಿ ಮಾಡ್ಬೇಕು, ಕಬ್ಬಿಗೆ ಹೆಂಗ್ ನೀರ್ ಹಾಕ್ಬೇಕು ಗೊತ್ತಾಗೋದ. ಬರೀ ನೀರ್ ಬಿಡುದು ಒಂದೇ ಕೂನ ಅವ್ರಿಗೆ. ಅದಕ್ಕೆ ದಾನ್ ಅಂತಕ್ಕಂಥದ್ದು ವಿಷಯನ್ನ ಬೆಳೆಸ್ಯಾರ. ಹೌದಪ್ಪ ಹೌದು, ಬೆಳೆಸ್ಯಾರು. ಬೆಳೆಸಿ ಏನಂದ್ರು ಗುಡ್ಡಾಪುರ ದಾನಮದು ಚರಿತ್ರೆ ವಿಷಯವನ್ನು ಹೇಳಿದ್ರು. ಹೌದಪ್ಪ ಹೌದು. ದಾನ ಮಾಡುದ್ರಿಂದ ಮನುಷ್ಯನಿಗೆ ಮೋಕ್ಷ ಸಿಗ್ತದ ಅಂತ ಹೇಳ್ಯಾರ. ಹೇಳ್ಯಾರಿ ಸರ್, ಹೇಳ್ಯಾರ. ಏನ್ ಹೇಳ್ಯಾರು? ದಾನ ಮಾಡುದ್ರಿಂದ ಮನುಷ್ಯಾಗ ಮೋಕ್ಷ ಸಿಗ್ತೈತಿ ಅಂತ ಹೇಳ್ಯಾರ. ಹೌದು. ಗುಡ್ಡಾಪುರ ದಾನಮ್ಮ ಲಿಂಗಂ ಅಂತಕ್ಕಂಥ ಹೆಸರಿತ್ತು. ಮುಂದೆ ಹೋಗಿ ಬಾಳಿಕಾಯಿ ದಾನ ಮಾಡಿದ್ರಿಂದ ದಾನಮ್ಮ ಆದಳು ಅಂತ ಹೇಳ್ಯಾರ. ಗುಡ್ಡಾಪುರ ದಾನ ಮಾತ ಕರೆದ್ರು ಅಂತ ಹೇಳ್ತಾರ ಅವ್ರು. ಹೇಳ್ತಾರೆ. ಹೌದು. ನಿಮ್ಮೆಲ್ಲರಿಗೂ ಹೇಳೋದು ಪುಣ್ಯಾತ್ಮರೇ, ಏನ್ರಿ ಸರ? ಒಬ್ಬ ಮನುಷ್ಯ ಹೌದು ನಮ್ಮ ಮನೆ ಮುಂದೆ ಬಂದು ಒಂದು ಚರಿಗೆ ನೀರು ಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಾವು ನೀರು ಕೊಡ್ಬೇಕಾಗಿತ್ತಂದ್ರ ಯಾವ ಮನುಷ್ಯನ ಹತ್ರ ಧರ್ಮ ಐತಿ ಆ ಮನುಷ್ಯ ದಾನ ಮಾಡ್ತಾನೆ. ಇರ್ಲಿಕ್ಕಂದ್ರ ಆ ಮನುಷ್ಯ ದಾನ ಮಾಡೋದಿಲ್ಲ. ಹೌದು. ಧರ್ಮ ಇರ್ಲಿಕ್ಕೆ ಹೋಗಿಬಿಡು ಮನೆ ಬಿಟ್ಟ ಅಂತ ಹೇಳ್ತಾನ ನಾವು. ಒಂದು ರೊಟ್ಟಿ ಕೊಡ್ಬೇಕಾದ್ರೆ ಮನುಷ್ಯನಲ್ಲಿ ಧರ್ಮ ಬರಬೇಕು. ಬೇಕಲ್ಲ ಮೊದಲು ಧರ್ಮ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದು ಆವದಯ್ಯ. ದಯ ಬೇಕು ಸಕಲ ಪ್ರಾಣಿಗಳಲ್ಲಿ. ಹೌದು. ಯಾವ ಮನುಷ್ಯನ ತಲೆ ಧರ್ಮ ಐತಿ ಆ ಮನುಷ್ಯನಿಗೆ ಮೋಕ್ಷ ಸಿಗುತ್ತೈತಿ. ಹೌದು ಹೌದು. ನಿಮ್ಮ ದಾನ ನೀವು ಕೊಡ್ಬೇಕಾಗಿತ್ತಂದ್ರೆ ಧರ್ಮ ಆ ಮನುಷ್ಯನ ತಲೆ. ಇವತ್ತು ತಾಯಿ ಜಾತ್ರೆ ಮಾಡಿ 10,000 ರೂಪಾಯಿ ಪಟ್ಟಿ ಕೊಡ್ಬೇಕಾದ್ರೆ ಅವನಲ್ಲಿ ಧರ್ಮ ಐತಿ ಅಂದ್ರೆ ದಾನ ಮಾಡ್ತಾ ಕೊಡುದಿಲ್ಲ. ಹೌದು. ಮೊದಲು ಧರ್ಮ ಬೇಕಲ್ಲ. ಧರ್ಮ ಬೇಕು. ಹೌದು. ಧರ್ಮದೊಳಗೆ ಇದ್ದಂತಕ್ಕೆ ಯಾರು ಗುಡ್ಡಾಪುರ ದಾನವ ಹೆಂಗಾಗಿತ್ತಪ್ಪ ಅಂತ ಕೇಳಿದ್ರ ಏನ್ರಿ ಸರ? ಆಕಿ ಪವಾಡ, ಆಕಿ ಲೀಲೆಗಳನ್ನ ಚರಿತ್ರೆಗಳನ್ನ ಕೇಳಿ ಅಲ್ಲಿ ದುಷ್ಟ ಮಂದಿ ತಿಳ್ಕೊಂಡ್ರು. ಏನತ್ರಿ ಸರ? ದಾನಮ್ಮ ಎಲ್ಲಾರಿಗೂ ಚಾಡಿ ಚಿಪ್ಪಾಟಿ ಮಾಡ್ಲಕತ್ತಾಳ, ಮೋಸ ವಂಚನೆ ಮಾಡ್ಲಿಕ್ಕತ್ತಾಳ. ಹೌದು. ಈಕಿದ ಭಕ್ತಿಯನ್ನ ಪರೀಕ್ಷೆ ಮಾಡ್ಬೇಕು, ಈಕಿ ಧರ್ಮ ಐತಿಲ್ಲ ವಿಚಾರ ಮಾಡಿದ್ರು. ವಿಚಾರ ಮಾಡ್ಕೊಂಡು ಒಂದು ಕಲ್ಲಿನ ಏನಿತ್ತು ಬಸವಣ್ಣ ಇತ್ತು. ಹೌದಪ್ಪ ಹೌದು. ಬಸವಣ್ಣ, ಕಲ್ಲಿನ ಬಸವಣ್ಣ ಹತ್ರ ಬಂದ ಕಿಶಿನ ಊರಾಗಿನ ಜನ ಎಲ್ಲ ಕೂಡಿಕೊಂಡು ಹೇಳ್ತಾರ ದಾನಮ್ಮಗ. ಏನತ್ರಿ ಸರ? ದಾನಮ್ಮ ನಮ್ಮ ಊರ್ ಒಳಗ ಬಂದು ಚಾರಿ ಚಪ್ಪಾಟಿ ವಾಮಾಚಾರ ಮಾಡಿ ಮಂದಿರ ಮಳಲ್ ಮಾಡ್ಲಕತ್ತದಿ. ನಿನ್ನ ಹತ್ರ ಧರ್ಮ ಇದ್ದದ ಕರೆ ಆಗಿತ್ತಂದ್ರ ಹೌದು. ಈ ಕೂಡಿದ ಮಂದಿಯಾಗ ಇಲ್ಲಿ ಬಸವನ ಐತಿ, ಬಸವನಿಗೆ ಕಪ್ಪ ತಿನ್ಸಿ
ತಿನ್ಸಿದ್ರ ಕಲ್ಲಿನ ಬಸವನಿಗೆ ಕಬ್ಬ ತಿನ್ಸಿದೆ ಅಂದ್ರ ಕರೆ ಕರೆ ನೀ ಧರ್ಮವಂತಿ ಇದಕ್ಕೆ ಧರ್ಮವಂತಿ ಅಲ್ಲ ಅಂತ ಹೇಳಿದ್ರು. ಹೌದಪ್ಪ ಹೌದು. ಅವಾಗ ದಾನಮ್ಮ ಏನ್ ಮಾಡಿದಳು? ಏನಪ್ಪ? ಕಲ್ಲಿನ ಬಸವನಿಗೆ ಕೈ ಮುಗಿದು ಮನದಾಗ ಗಂಡನ ಸ್ಮರಣೆಯನ್ನ ಮಾಡಿ ಬಸವಣ್ಣ ದೇವರ ಸ್ಮರಣೆಯನ್ನ ಮಾಡಿ ಹೇಳ್ತಾಳ, ಬೇಡ್ಕೊತಾಳ. ಏನತ್ರಿ ಸರ? ಯಪ್ಪ ಕಲ್ಲಿನ ಬಸವನಿಗೆ ಕೈ ಮುಗಿದು ಹೇಳ್ತಾಳ, ಇವತ್ತು ನನ್ನ ಧರ್ಮ ಪರೀಕ್ಷೆ ಆಗ್ಬೇಕಾಗ್ಯದ. ಇವತ್ತ ನೀನು ಜೀವಂತವಾಗಿ ಎದ್ದು ಬಂದು ಕಬ್ಬ ತಿಂದಿದ್ರ ನನ್ನ ಹತ್ರ ಧರ್ಮ ಇರ್ತದ. ಅವಾಗ ಇವ್ರು ಒಪ್ಕೋತಾರ್ಲಿಕ್ಕೆ ಹೆಂಗ್ ಮಾಡ್ತೀವಿ ಮಾಡದಾಗ ಪುಣ್ಯಾತ್ಮರೇ ಕಲ್ಲಿನ ಬಸವಣ್ಣ ಹೋಗಿ ನಿಜ ರೂಪ ತೊಟ್ಟು ಬಂದು ಗುಡ್ಡಾಪುರ ದಾನಮ್ಮನ ಮುಂದೆ ಕೈಯಾಗಿರ್ತಕ್ಕಂಥ ಕಪ್ಪಾತಿಂದ ನನಗೆ ಜಗತ್ತದೊಳಗೆ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದ. ಪುಣ್ಯಾತ್ಮರೇ ಜಗತ್ತದೊಳಗೆ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ. ಹೌದ್ರಿ ಸರ್, ಹೌದು. ಧರ್ಮ ಇರ್ಲಿಕ್ಕಂದ್ರ ದಾನ ಕೊಡಾಕ ಬರುದಿಲ್ಲ, ದಾನ ಹುಟ್ಟುದೇ ಇಲ್ಲ, ನಡೆಯಂಗಿಲ್ಲ. ಅದು ಇದು ಒಂದ ಮನೆ ಕಟ್ಟಬೇಕಾದ್ರೆ ಗುಡಿ ಕಟ್ಟಬೇಕಾದ್ರೆ ಮೊದಲು ಏನ್ ಬೇಕಾಗ್ತದ? ಪಾಯ ಹಚ್ಚಬೇಕಾಗ್ತದ, ತಳಪಾಯ ಬೇಕಲ್ಲ, ತಳಪಾಯ ಬೇಕಾಗ್ತದ. ಹೌದು. ನೀ ದಾನ 10 ಮಂದಿಗೆ ಮಾಡು, ಬಡ್ಡ್ಯಾಗ ಪಾಯ ಧರ್ಮ ಅಂತಕ್ಕಂಥದ್ದು ಪಾಯ ಇರ್ಲಿಕ್ಕಂದ್ರ ನೀ ದಾನ ಕೊಟ್ರು ವ್ಯರ್ಥ ಆಗ್ತದ. ಹೌದು ಹೇಳ್ತಾರ. ಏನತ್ರಿ? ಮಾಡಿನೆಂಬುದು ಮನದಲ್ಲಿ ಹೊಳೆದೊಡೆ ಏರಿಸಿ ಕಾಡಿತು ಶಿವನ ಡಂಗೂರ. ನಿಮ್ಮ ದಾನ ಹೆಂಗೈತ ಅಂತ ಕೇಳಿದ್ರ ಇಲ್ಲಿ ರೊಕ್ಕ ಕೊಡ್ತೀರಿ, ಬಡ್ಡ್ಯಾಗರ ಹೆಸರು ಬರ್ದಿರ್ತೀರಿ. 10,000 ರೂಪಾಯಿ ಉತ್ತಮ ಕಾಕ ಕೊಟ್ಟಿದ್ದಾರೆ ಅಂತ ಬರ್ದಿರ್ತೀರಿ. 10,001 ರೂಪಾಯಿ ಅಂತ ಮತ್ ನಮ್ ಬುಕ್ದಾಗ ಹಚ್ಕೋರ ಅಂತ ಹೇಳುದು. ಖರೆ ನಿಮ್ ದಾನ ಹೆಂಗತ್ತೀರಿ ನೀವು? ಕೊಟ್ಟ ಬುಕ್ದಾಗ ಬರ್ಸುದ ನಿಮ್ ದಾನ? ಅದು ದಾನ ಆಗುದಿಲ್ಲ ಅಂತ ಹೇಳ್ತದ ಶಾಸ್ತ್ರ. ಹೌದು, ಖರೆ ಅದು. ಕೊಟ್ಟನ ಅಂದ್ರ ಅದು ದಾನ ಆಗುದಿಲ್ಲ ಅಂತ ಹೇಳ್ತಾರ. ಧರ್ಮ ನಮ್ಮನ್ನ ಕಾಯ್ತದ, ದಾನ ಮತ್ತೊಬ್ಬರಿಗೆ ಕೊಡುವುದೇ ಅದ. ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಗೊತ್ತಾಗಿರ್ಬಾರ್ದು, ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಿರ್ಬೋದು. ಹೌದು, ಅದಕ್ಕೆ ದಾನ ದಾನ. ಹೌದು, ಖರೆ ದಾನ ಮತ್ತೊಬ್ಬರಿಂದ ಮೊದಲೇ ಅದ. ಹೌದು, ಭೂಮಿ ಮೊದಲೇ ಐತಿ. ಹೌದು, ಭೂಮಿ ಬಡ್ಡ್ಯಾಗ ನೀರು ಮೊದಲೇ ಐತಿರ್ಲಿ, ಆಕಾಶನು ಮೊದಲೇ ಐತಿ. ಹೌದು, ನೀರುನು ಮೊದಲೇ ಐತಿ, ಬೆಂಕಿನೂ ಮೊದಲೇ ಐತಿ, ಎಲ್ಲ ಮೊದಲೇ ಐತಿ. ಈ ಭೂಮಿ ಕೊಡ್ಬೇಕಾದ್ರೆ ಹಿಂದಕ್ಕೆ ಯಾರೋ ಕೊಟ್ಟಾರ, ಅದನ್ನೇ ಮತ್ತೊಬ್ರಿಗೆ ನಾವು ದಾನ ಮಾಡ್ಲಕ್ಕೈತಿ. ನಿಂದ ಏನು ಕೊಟ್ಟಿ? ಸ್ವಂತ ನೀ ಏನ್ ಕೊಟ್ಟಿಪ್ಪ ಇದ್ರಾಗ? ನೀರು ತೆಗಿಲಕ್ಕತ್ತದಿ, ಮತ್ತೊಬ್ರಿಗೆ ನೀರು ಕೊಟ್ಟದ. ನಿಮ್ದು ಏನು ಕೊಟ್ರಿ? ಬೇಕಲ್ಲ, ಮೊದಲೇ ಬೆಳಕದ. ಹೌದು, ಖರೆ ನೀರಿನಿಂದ ಬೆಂಕಿ ತಯಾರು ಮಾಡಿದಿ, ಬೆಂಕಿನಿಂದ ಬೆಳಕು ಕೊಟ್ಟದಿ. ಖರೆ ನಿನ್ನಿಂದ ಏನು ಕೊಟ್ಟದಿ? ಹೌದು. ಖರೆ ಧರ್ಮ ಹಂಗಲ್ಲ, ನನ್ನಿಂದ ನನ್ನಲ್ಲಿ ಹುಡ್ತಕ್ಕಂಥದ್ದು ಧರ್ಮ. ಹೌದು, ಅದಕ್ಕೆ ಜಗತ್ತದೊಳಗ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದ. ಹೌದು, ಜಗತ್ತದೊಳಗ ಧರ್ಮದಿಂದ ನಡೆದವನೇ ಮಾತ್ರ. ಇದು ಒಂದು ಧರ್ಮ ವೇದಿಕೆ. ಇದು ಹೌದು, ಇದು ದಾನದ ವೇದಿಕೆ ಅಲ್ಲ, ಇದು ಒಂದು ಧರ್ಮ ವೇದಿಕೆ. ಹೌದು ಹೌದು. ಇದು ಎಂತ ಇವತ್ತಿನ ದಿವಸ ಜಗಳ ಆಗಬೇಕಾಗಿದೆ. ಖರೆ ಹೂ ಮಾರುವಂತ ವ್ಯವಹಾರ ಇಲ್ಲಿ ನಡಿಬೇಕಾಗಿದೆ. ಹೌದು, ಹೂ ಮಾರುವುದನ್ನು ಬಿಟ್ಟು ಹುಲ್ಲು ಮಾರುವಂತ ವ್ಯವಹಾರ ಆಗ್ಕೊಡುದು. ಜಗತ್ತದೊಳಗ ಧರ್ಮದಿಂದ ಏನ್ ಕಾಪಾಡ್ತದ ಒಂದು ಕತೆ ಹೇಳಂದ್ರ ಹೇಳೋಣ, ಬ್ಯಾಡಂದ್ರ ಹೇಳ್ರಿ, ಹೇಳ್ರಲ್ಲ. ಇನ್ನೊಂದು ನಮ್ಮ ಕಾಕಾವ್ರನ್ನು ಕೇಳ್ಯಾರ. ಏನ್ ಕೇಳ್ಯಾರ್ರಿ? ಸೂರಮ್ಮದೇವಿ ಮತ್ತು ನಾರಾಯಣಗೌಡನ ತಾಯಿ ಮತ್ತು ತಂದೆ ಯಾರಂತೇಳಿ. ಹೌದು, ಕೇಳ್ಯಾರ. ಅವ್ರು ಕೇಳ್ಯಾರ, ಬರೀ ಕೇಳ್ಯಾರ, ರೊಕ್ಕ ಕೊಟ್ಟಾರ್ರಿ? ರೊಕ್ಕ ಅವ್ರು ಕೊಡ್ಲಿ ಶುಕ್ರಬಿಲಿ ಅದು ಮುಖ್ಯ ಅಲ್ಲ. ಕೇಳ್ಬೇಕು ಅನ್ನೋದು ಅಪೇಕ್ಷೆ. ಬರೀ ರೊಕ್ಕ ಅಂತ ಪಡೆದ ಹೇಳ್ತೀವಲ್ಲ. ನಿನ್ಗೊಂದು ಮಾತು ಹೇಳ್ತೀನಿ. ಏನ್ರಿ? ಇಲ್ಲಿ ಇರ್ತಕ್ಕಂತ ಅವ್ರ ಗುಣಕ್ಕೆ ನೀನು ಮೆಚ್ಚುಗೆ ಪಡು. ಹೌದು, ಹಣಕ್ಕೆ ಮೆಚ್ಚುಗೆ ಪಡ್ಲಾಕ್ ಹೋಗ್ಬೇಡಿದು ತಲೆಯಾಗಿಟ್ಟುವ. ಏನ್ ಹೇಳಕತ್ತೀರಿ? ಅವರಲ್ಲಿ ಇರ್ತಕ್ಕಂತ ಗುಣಕ್ಕೆ ಮೆಚ್ಚುಗೆ ಪಡು, ಹಣಕ್ಕೆ ಮೆಚ್ಚುಗೆ ಕೊಡ್ಬೇಡ. ನೀನು ಒಂದು ಮಾತು ಹೇಳ್ತೀನಿ. ಗುಣ ಹೆಂಗತ್ತ ಕೇಳು. ಇವತ್ತಿಲ್ಲಿ ಜ್ಞಾನ ದಾಸೋಗ ಇಟ್ಟಾರ, ಅಲ್ಲಿ ಊಟ ಇಟ್ಟಾರ. ಹೌದು, ಹುಕ್ಕಿ ಮಾಡ್ಯಾರ, ಅನ್ನ ಸಾರ ಮಾಡ್ಯಾರ. ಜಗತ್ತದೊಳಗ ಅವ್ರು ಮಾಡ್ಬೇಕಾಗಿತ್ತಂದ್ರ ಅವರಲ್ಲಿ ಒಂದು ಧರ್ಮ ಐತಿ. ಏನ್ರಿ ಸರ್ ಅದು? ನಾ ಅನ್ನ ದಾಸೋಗ ಮಾಡ್ಬೇಕಾಗ್ಯದ, ತಾಯಿ ಕೃಪೆಗೆ ಪಾತ್ರ ಆಗ್ಬೇಕಂತಕ್ಕಂಥದ್ದು ಇವತ್ತ ಅನ್ನ ದಾಸೋಗ ಧರ್ಮದಿಂದ ಅನ್ನ ದಾಸೋಗ ಇಟ್ಟಾರ. ಹೌದು, ಅದಕ್ಕೆ ಜಗತ್ತದೊಳಗ ಅನ್ನ ದಾಸೋಗ ಮತ್ತು ಇಲ್ಲಿ ಜ್ಞಾನ ದಾಸೋಗ ಮಾಡಿರ್ತಕ್ಕಂಥ ದಯವಿಟ್ಟು ಕಮಿಟಿ ಅವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಒಂದು ತರಬೇಕು ತಮ್ಮಲ್ಲಿ ಒಂದು ವಿನಂತಿಯಾದ ಬಂಧುಗಳೇ. ಚಲೋ ಮಾತಾಡ್ತೀರಿ ನೀವು. ಯಾಕ? ಅನ್ನದಾನ ಮತ್ತೇನ್ರಿ? ಜ್ಞಾನ ದಾಸೋಗ ಇದನ್ನ ಹೇಳಕತ್ತೀರಿ. ಹೇಳಕತ್ತೀವಿ. ಆ ಕಾಕ ಏನ್ ಹೇಳಿದ್ರಿ? ರೊಕ್ಕ ಕೊಟ್ಟಾರ, ಅವ್ರ ರೊಕ್ಕ ಕೊಟ್ಟಾರ ನೀ ಕೇಳಿದಿ. ಕರೆ ಅವ್ರಲ್ಲಿ ಗುಣಕ್ಕೆ ಮೆಚ್ಚತ್ ನಿನಗೆ ಹೇಳತ್ತೀನಿ. ನೀವ್ ಹೇಳಿದ್ರಿ? ಹೇಳಿನಲ್ಲ. ಆ ಕಾಕ ನಿಮಗ್ ಬಂಡ್ರ ಕೊಡಕ್ ಫೋನ್ ಹಚ್ಚದ. ಹೇಳಿದಲ್ಲ. ನಿಮ್ ಗುಣ ಚಲೋ ಐತಿ, ನಿಮ್ ಊರಿಗೆ ಬಂದ್ ಹಾಡ್ಕಿ ಮಾಡ್ತೀವಿ ಅನ್ಬೇಕಿತ್ತು. 15,000 20,000 ಯಾಕೆ ಮಾತ್ ಮಾಡಿದ್ರಿ? ಫೋನ್ ಹಚ್ಚಿದ್ರಲ್ಲ ಅವ್ರು ಹಚ್ಚಿಲ್ಲ ನನಗೆ, ಇವ್ರು ಹಚ್ಚಾರ. ಯಾರು ಹಚ್ಚಿಲ್ ಬಿಡು ಕಾಕ, ನೀನು ಫೋನ್ ಹಚ್ಚಿದಿಲ್ಲ.
ಅದ್ರಾಗ ಒಂದ್ 5 ಕಟ್ ಅನ್ಬೇಕಿತ್ತು ನೋಡಿ ಬರ್ತಿದ್ರ ನೋಡ್ರಿ ನೀವು. ಅಂದ್ರೆ ನಿನ್ನ ಉದ್ದೇಶ ಏನಿದ್ರ ಅರ್ಥ? ರೊಕ್ಕ ಹೆಚ್ಚೈತಿ ಬಾಳ ಜಗತ್ನಾಗ. ರೊಕ್ಕ ಹೆಂಗ್ ಹೆಚ್ಚತಿ ಕೇಳ್ರಿ ಹೇಳಲ್ಲ. ಮತ್ ಎದಕ್ ಬಂದ್ರಿ ಎಡ್ಡು ಮೇಳ್ನವ್ರು? ನಿಮ್ ಏನಕ್ 15,000 ಅವ್ರ ಏನಕ್ಕ 12,000 ರೊಕ್ಕ ಬಡದಾರ ಅವ್ರು. ಬಡದಾರ ಹೌದು. ನೀನ್ ಒಂದ್ ಮಾತು ಹೇಳ್ತೀನಿ. ಮುಂಜಾನೆ ಎದ್ದ ನಿಮಗ ಅನ್ನ ಕೊಡ್ತೀವಿ ರಗಡ ಉಡಿದಾಗ ಮತ್ತೆ ದೋತ್ರ ಚಾಳೆ ಹಾಕ್ತಿವಿ, ಸುಮ್ ಕಟ್ಕೊಂಡು ಸುಮ್ ದಾರಿ ಹಿಡಿದು ಹೋಗ್ಬಿಡುದು. ನಿನಗೊಂದ್ ಮಾತು ಹೇಳ್ತೀನಿ. ಏನ್ರಿ? ಕಮಿಟಿ ಅವರು ರೊಕ್ಕ ಕೊಡ್ಕಿತ ಒತ್ತಾಟಿ ಇರ್ಲಿ. ಹೌದು. ನಿನಗ 16,000 ರೂಪಾಯಿ ರೊಕ್ಕ ಕೊಟ್ರಂದ್ರೆ ಏನ್ ಇಟ್ಕೋತಿ? ಪ್ಯಾಂಟ್ ಕಿಸ್ಯಾಗ. ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ? ದೋತ್ರ ಉಡ್ತೀನಿ, ದೋತ್ರದ ಹಾಕಿ ಚಳಿ ಹೊಡ್ತೀನಿ. ಅದಕ್ಕಿಂತ ಹೆಚ್ಚು ಕೊಟ್ರಂದ್ರ? ಮನ್ಯಾಗ ಮುಂಬೈ ಚೀಲದ ಹಸನೆ ಚೀಲದಾಗ ತುಂಬಲ್ಲ ರೊಕ್ಕ. ಬಟ್ ನೀ ಎಟ್ಟ ಕೊಟ್ರು ನಿನಗ್ ಸಾಕು ಅನ್ನೋದಿಲ್ಲ. ಸಾಕು ಅನ್ನೋಗಿಲ್ಲ. ನಮ್ ಕಾಕ ಬಂದ ಕೂಡಲೇ ನೀನು ಊಟಕ್ಕೆ ಕರ್ಕೊಂಡು ಹೋದ್ರಲ್ಲ. ಎಮ್ಮಿ ತಿನ್ನಂಗ ಮೊದಲ ರೊಟ್ಟಿ ಸ್ವಲ್ಪ ಇದ್ದು ಕರೆ. ಹೌದು. ಎಮ್ಮಿ ತಿನ್ನಂಗ 8 ರೊಟ್ಟಿ ಒಬ್ಬನ ತಿಂದ ಸರ್. ನಾವ್ ಒಬ್ಬನ ತಿಂದನ್ರಿ. ಅದ್ರ ಹಸನ್ಯಾನು 20 ರೊಟ್ಟಿ ತಿಂದನ್ರಿ. ಹೇಳುತ್ತಾನೆ ಕೇಳಲ್ಲ. ಹೌದು. 8 ರೊಟ್ಟಿ ತಿಂದು ಇನ್ನೇನು ಹೊಳೆ ಹಾಕಾಗ ಏನಂತ ಹೇಳಿದೆ? ಹೊಟ್ಟಿ ತುಂಬತ್ತಿ ಆನಂದ ಆಗೈತಿ ಸಾಕನ್ನಿ. ರೊಕ್ಕ ಎಷ್ಟು ಕೊಟ್ರು ಆನಂದ ಆತಂದಿಲ್ಲ. ಇಲ್ಲ ಸಾಕಂದಿಲ್ಲ. ಹೌದು. ಅನ್ನಕ್ಕೆ ಯಾಕೆ ಆನಂದ ಆತಂದಿ? ನಮ್ದ ಹಸದ್ರ ರೊಕ್ಕ ತಿನ್ಬೇಕಾಗಿತ್ತು. ಹಂಗ ಹೊಟ್ಟಿ ತುಂಬೈತಿ ಅಂದ್ರ ಅನ್ನದ. ಮತ್ತೆ ಈಗೇನ್ ಅನ್ಸತ್ತ? ನಾನು ಅನ್ಬೇಕಂತಾರನ್ರಿ. ಮತ್ತ ಈಗ ಬರಾಗ ಅಲ್ಲಿ ಹಂಗ ಎತ್ತೇರಿಗೆ ಕ್ವಾನಿಕೆರಿಗೆ ಮಾತಾಡ್ಬೇಕು. ಬರಾಕ್ ಕಲ್ಸ್ಕೊಂಬಂದಿಲ್ರಿ. ನನ್ ನಿಂದು ಗೊತ್ತದ. ಜಗತ್ತದೊಳಗ ಧರ್ಮ ಹೆಂಗ ಕಾಪಾಡ್ತದ ನೀವೆಲ್ಲಾರು ಕೇಳಿ. ಕ್ಯಾಲಿ ಹಾಡೋಣ ಕಾಕ ಅವ್ರೊಂದ್ ಪ್ರಶ್ನೆ ಕೇಳ್ಯಾರ. ಸೂರಮದೇವಿ ಮತ್ತು ನಾರಾಯಣಗೌಡನ ತಂದೆ ಮತ್ತು ತಾಯಿ ಯಾರಂತ ಕೇಳ್ಯಾರ. ಬ್ರಹ್ಮನ ಮಾನಸ ಪುತ್ರರಾಗಿರ್ತಕ್ಕಂಥ ಆದಮ್ಮ ಮತ್ತು ಆದಪ್ಪ ಅಂತಕ್ಕಂಥ ಮಕ್ಕಳೇ ಸೂರಾವತಿ ಮತ್ತು ನಾರಾಯಣಗೌಡ ಅಂತ ಹೇಳಿ ನಮ್ಮ ಅಡಿವಪ್ಪ ಮುತ್ತೇವ್ ಮಹಾರಾಜರು ಹೇಳ್ಕೊತ ಬಂದ. ಕರೆಕ್ಟ್ ಇದು ಉತ್ತರ. ಇದು ತಮ್ಮ ಕೇಳಿರ್ತಕ್ಕಂಥ ಸಂಶಯದ ಪ್ರಶ್ನೆದ ಉತ್ತರ. ಹೌದು. ಏನು ಆದಪ್ಪ ಮತ್ತು ಆದಮ್ಮ ಅಂತಕ್ಕಂಥವ್ರು ಅವ್ರ ಇಬ್ಬರ ದಂಪತಿಗಳು ಉದರದಿಂದ ಹುಟ್ಟಿರ್ತಕ್ಕಂಥವ್ರೆ ಸೂರಾವತಿ ಮತ್ತು ನಾರಾಯಣಗೌಡ. ಹೌದು ಹೌದು. ಇದು ನಮ್ಮ ಅಡಿವಪ್ಪ ಮುತ್ತೇವ್ರು ಹಿರಿಯರು ಹೇಳ್ತಕ್ಕಂಥ ಪ್ರಶ್ನೆದ ಉತ್ತರ ಹಿಂಗದ. ಹೌದು. ಇನ್ನ ಜಗತ್ತದೊಳಗೆ ಧರ್ಮ ಹೆಂಗದ ಹೇಳ್ರಲ್ಲ. ಹುಬ್ಬಳ್ಳಿ ಒಳಗೆ ತಾವೆಲ್ಲಾರು ಕೇಳಿರಿ. ಹೌದು. ಹುಬ್ಬಳ್ಳಿ ಒಳಗ ಶರಣಮ್ಮ ತಾಯಿ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳಿದ್ರು. ಹೌದಪ್ಪ ಹೌದು ಇದ್ರು. ಹೆಣ್ಣು ಮಗಳಿದ್ದಂತ ಸಂದರ್ಭದಾಗ ಏನಾಗಿತ್ತು ಅಂತ ಕೇಳಿದ್ರೆ 9 ತಿಂಗಳ ಹೊಟ್ಲೆ ಇದ್ರು. ಹೌದಪ್ಪ ಹೌದು. 9 ತಿಂಗಳ ಹೊಟ್ಲೆ ಆದ ಕೂಡಲೇ ಮುಂದೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಕಾಡು ಯಾಳೆ ಭಗವಂತ ಎಂತ ಯಾಳೆ ತರ್ತಾನ ಗೊತ್ತಿಲ್ಲ. ಮುಂದೆ ಏನಾಗಿತ್ತಪ್ಪ ಅಂತ ಕೇಳಿದ್ರ 9 ತಿಂಗಳ ಹೊಟ್ಲೆ ಇದ್ದಂತ ಸಂದರ್ಭದಾಗ ಏನಾತ್ರಿ ಸರ? ಗಾಡಿ ಆಕ್ಸಿಡೆಂಟ್ ಒಳಗ ಗಂಡ ತೀರ್ಕೊಂಡು ಹೋಗಿಬಿಟ್ಟ. ಹೌದು. ಸುಂದರವಾಗಿರ್ತಕ್ಕಂತ ಮಗನಿಗೆ ಜನನವನ್ನ ಕೊಟ್ಲು. ಬಡತಾನ ಪರಿಸ್ಥಿತಿ ಇತ್ತು. ಹೌದು. ತಾತಂಗಳ ತುಗುಡಿ ತಿಳ್ಕರೆ ಕೂಸಿನ ಜ್ವಾಕಿ ಜತನ ಮಾಡಿದ್ರು. 3 ವರ್ಷದ ಮಗ ಆಯ್ತ್ರಿ. ಹೌದಪ್ಪ ಹೌದು. ಸ್ವಲ್ಪ ಕಡೆ ಕೇಳಿ ನೀವು ಮಾತು ಬೇಡದ್ರೆ ಬಿಟ್ಟು ಬಿಡ್ತೀನಿ. ಅದೇನಿಲ್ಲ. ಹೌದು. ಓಯ್ ಮಾತಾಡಕಿದ್ರು ಹೋಗ್ಬಿಡ್ರಿ, ಹೊರಗೋಗಿ ಮಾತಾಡ್ಬಿಡ್ರಿ. ಇಲ್ಲ ನಾವು ಹೇಳ್ತೀವಿ ಕರೆ ಮತ್ತೆ ನೀವು ಅಲ್ಲಿ ಹೇಳತ್ತೀರಿ. ಅವರಲ್ಲ ಮಗಲಿ. ಆಯ್ತು ಹೇಳ್ರಿ. 3 ವರ್ಷದ ಮಗ ಆಯ್ತ್ರಿ. ನಿಮ್ಗೊಂದು ಮಾತು ಹೇಳ್ತೀನಿ. ಕಾಡು ಯಾಳೆ ಭಗವಂತ ಎಂತ ಯಾಳೆ ತರ್ತಾನ ಗೊತ್ತಿಲ್ಲ. ಬಡತಾನ ಪರಿಸ್ಥಿತಿ ಹರಿದ ಮುಗಲ್ ಹರಿದ ಮೈ ಮೇಲೆ ಬಿದ್ದಂತ ಪರಿಸ್ಥಿತಿ ಬಂತು. ಮತ್ತೊಬ್ರು ಮನೆಗೆ ಹೋಗಿ ಕಸ ಮುಸುರಿ ತಿಕ್ಕಿ ಬಾಳ್ವೆ ಮಾಡುವಂತ ಪರಿಸ್ಥಿತಿ ಬಂತು. ಅಂತ ಪರಿಸ್ಥಿತಿ ಇದ್ರು ಹೊಟ್ಟಿಗೆ ಅರಿವಿ ಕಟ್ಕೊಂಡು ಮಗನನ್ನ ಜ್ವಾಕಿ ಜತನ ಮಾಡ್ತಿದ್ರು. ಹೌದಪ್ಪ ಹೌದಾ. ಕಾಡು ಯಾಳೆದಾಗ ಕೂಸಿಗೆ ಎಂತ ಜಡ್ಡ ಬರ್ತದ ಕೇಳಿದ್ರೆ ಎಂತದಪ್ಪ? ಡೆಂಗಿ ಜ್ವರ ಬಿಟ್ಟು ಪುಣ್ಯಾತ್ಮರಿ. ಹೌದು. ಕೂಸು ಸಾಯುವಂತ ಪರಿಸ್ಥಿತಿ ಬತ್ತು. ಉರಿ ನೆತ್ತಿಗೆ ಬಡದು. ಕರೆ ಡಾಕ್ಟರ್ ಹತ್ತಲ್ಲಿ ಹೋಗ್ಬೇಕಂದ್ರ ಶರಣಮ್ಮ ತಾಯಿ ಹತ್ತಲ್ಲಿ 10 ರೂಪಾಯಿ ರೊಕ್ಕಿಲ್ಲ ಆಗ್ಯಾವ. ಹೌದು. ಹೆಂಗ ಮಾಡುದು? ಶುದ್ಧಾರೂಢ ಕಣ್ಣಾಗಿನ ನೀರ್ ತೆಗೆದು ದುಃಖ ಮಾಡ್ಲಕ್ಕತ್ತಳು ಹೆಣ್ಮಗಳು. ಹೌದಪ್ಪ ಹೌದು. ಹೆಣ್ಮಗಳು ದುಃಖ ಮಾಡ್ಲಕ್ಕತ್ತಳು. ಹೆಣ್ಮಗಳು ವಿಚಾರ ಮಾಡಿದ್ರು. ಏನತ್ರಿ ಸರ? ಹಂತಕ್ಕೆ 10 ರೂಪಾಯಿ ರೊಕ್ಕಿಲ್ಲ ಆಗ್ಯಾವ. ಹೌದು. ಈ ಕೂಸಿನ ಮೊದಲು ನಾ ದವಾಖಾನೆ ಒಯ್ಬೇಕಂತ ತಿಳ್ಕೊಂಡು ಹೆಗಲ ಮೇಲೆ 3 ವರ್ಷದ ಕೂಸಿನ ಹೆಗಲ ಮೇಲೆ ಹಾಕೊಂಡು ದವಾಖಾನಿಗೆ ತಂದಳು. ಅದೇ ಹುಬ್ಬಳ್ಳಿ ಪಟ್ಟಣದೊಳಗೆ. ಹೌದಪ್ಪ ಹೌದು. ಡಾಕ್ಟರ್ ಚೆಕ್ ಮಾಡ್ಲಕತ್ತ, ಟ್ರೀಟ್ಮೆಂಟ್ ಕೊಡ್ಲಕತ್ತ, ಸಲಾಯಿನು ಹಚ್ಚಿದ, ಇಂಜೆಕ್ಷನ್ ಮಾಡಿದ. 1 ತಾಸು ಹೋಯ್ತು, 2 ತಾಸು ಹೋಯ್ತು, 4 ತಾಸು ಆಯ್ತು. ಕೂಸಿ ಆರಾಮಾಗಲಕೈತು. ಹೌದು. ಕಣ್ಣು ತೆಗೆದು ತನ್ನ ತಾಯಿನ ಕೂಸು ನೋಡ್ಲಾಕೈತು. ಹೌದಪ್ಪ ಹೌದು. ಯಾವಾಗ ಕೂಸು ತನ್ನ ತಾಯಿನ ಕಣ್ಣು ತೆಗೆದು ನೋಡ್ಲಾಕೈತು ಅವಾಗ ತಾಯಿ ಕಣ್ಣಾಗಿನ ನೀರು ಹರಿದು
ಕೂಸಿನ ಹೊಟ್ಟಿ ಮೇಲೆ ಬಿದ್ದು ಪುಣ್ಯಾತ್ಮರಿ. ಹೌದಪ್ಪ ಹೌದು. ಡಾಕ್ಟರ್ ನಿಂತ್ಕೊಂಡು ನೋಡಿದ, ಯವ್ವ ಯಾಕೆ ಕಳ್ಳಾಕತ್ತಿ ಅಂತ ಕೇಳ್ದ. ಅವಾಗ ನಿನ್ನ ಕೂಸಿಗೆ ಏನು ಆಗುದಿಲ್ಲ, ನಿನ್ನ ಕೂಸಿಗೆ ಆರಾಮಾಗ್ತದ, ದಯವಿಟ್ಟು ಅಳಲಾಕ್ ಹೋಗ್ಬೇಡ ಅಂತ ಹೇಳಿದ ಡಾಕ್ಟರ್. ಹೌದಪ್ಪ ಹೌದು. ಅವಾಗ ಹೆಣ್ಣು ಮಗಳು ಹೇಳ್ತಾಳ, ಏನತ್ರಿ? ಯಪ್ಪ ನನ್ನ ಕೂಸಿಗೆ ಆರಾಮಾಗ್ತದ ಅನ್ನೋ ನನಗೂ ನಂಬಿಕೆ ಬಂದದ. ಹೌದು. ಕರೆ ನನ್ನ ಕೂಸಿಗೆ ಆರಾಮಾಗುವ ಸಲುವಾಗಿ ನಾನು ಅಳ್ಳಾಕತ್ತಿಲ್ಲ, ಆರಾಮ್ ತಪ್ಪದತ್ತು ನಾ ಅಳಲಾಕತ್ತಿಲ್ಲ. ಕೊಡ್ಬೇಕಾದ್ರೆ 10 ರೂಪಾಯಿ ರಾಕಿಲ್ಲ ಭಗವಂತ, ಹತ್ತ ಬಡತಾನ ಪರಿಸ್ಥಿತಿ ನಮಗೆ ಭಗವಂತ ತಂದಾನ, ಅದಕ್ಕೋಸ್ಕರ ಅಳಲಾಕತ್ತೀನಿ ಅಂತಂದ್ರ ಹೆಣ್ಮಗಳು. ಹೌದಪ್ಪ ಹೌದು. ಅವಾಗ ಡಾಕ್ಟರ್ ಏನಂದ, ಏನ್ರಿ? ಇವ ಕೂಸಿನ ತೋರಿಸುವ ಸಲುವಾಗಿ ರೊಕ್ಕಿಲತ್ತೀನಿ, ಅಳಲಾಕ್ ಹೋಗ್ಬೇಡ. ನಾನು ನಿನಗೊಬ್ಬ ಮಗ ಇದ್ದಂಗ ಏನು, ನಾನು ಒಬ್ಬ ನಿನಗ ಮಗ ಇದ್ದಂಗ. ಹೌದು. ನಿನ್ನ ಕೂಸಿಗೆ 1 ರೂಪಾಯಿ ರೊಕ್ಕ ಕೊಡ್ಲಕ್ ಹೋಗೋಣ, ನಾ ಪುಕಟ ನೋಡ್ತಾನ ತಾಯಿ ಅಂತ ಹೇಳಿದ ಡಾಕ್ಟ್ರ. ಹೌದು ಹೌದು. ಇದಷ್ಟೇ ಅಲ್ಲ, ಗುಳಿಗೆನು ಕೂಡ ನನ್ನ ರೊಕ್ಕದಾಗ ತರುತ್ತನ ತಿಳ್ಕೊಂಡು ಮೆಡಿಕಲ್ ಹೋಗಿ ಗುಳಿಗೆ ತಂದು ಹೆಣ್ಮಗಳ ಕೈಯಾಗ ಕೊಟ್ಟ. ಆ ಹೆಣ್ಮಗಳ ಕೈಯಾಗ ಕೊಟ್ಟ ಡಾಕ್ಟರ್ ಒಂದು ಮಾತು ಹೇಳ್ದ. ಏನತ್ರಿ ಸರ? ಇವ ಕೂಸಿಗೆ ಗುಳಿಗೆ ಹಾಕಬೇಕಾಗಿತ್ತಂದ್ರ ಮನೆಗೆ ಹೋಗಿ ಅಕ್ಕಿ ಗಂಜಿ ಮಾಡಿ ಹಾಕಿ ನಿನ್ನ ಕೂಸಿಗೆ ಗುಳಿಗೆ ಕೊಟ್ಟದ್ರ ಕೂಸು ನಿಂದು, ಒಂದ್ ವೇಳೆ ಅಕ್ಕಿ ಗಂಜಿ ಬಿಟ್ಟು ಬ್ಯಾರೆ ಏನಾದ್ರು ಹಾಕಿದ್ರೆ ಕೂಸು ನಿಂದ ಅಲ್ಲ ಅಂತ ತಿಳ್ಕೊಂಡು ಬಿಡಂದ ಡಾಕ್ಟರ್. ಹೌದಪ್ಪ ಹೌದು. ಡಾಕ್ಟರ್ ಹೇಳಿದ ಹೆಣ್ಮಗಳು ಹೇಳಿದ. ಹೌದು. ಅವಾಗ ಹೆಣ್ಣು ಮಗಳು ಶರಣಮ್ಮ ತಾಯಿ ಕೂಸಿನ ಹೆಗಲ ಮೇಲೆ ಹಾಕೊಂಡು ಹೌದು ಮನ್ಯಾಗ ತಂದು ಕೂಸಿನ ಹಾಕ್ತಾಳ, ಅಡಿಗೆ ಮಾಡಿ ಅಕ್ಕಿ ಗಂಜಿ ಮಾಡಿ ಹಾಕ್ಬೇಕಂತಾಳ. ಅಡಿಗೆ ಮನೆಗೆ ಹೋಗಿ ನೋಡಿದ್ರೆ ಪುಣ್ಯಾತ್ಮರ ಹಿಡಿ ಅಕ್ಕಿಲ್ಲ, ಮುಟ್ಟಿಗೆ ಜ್ವಾಳಿಲ್ಲ. ಹೌದು. ಮನ್ಯಾಗ ಹೌದು. ಕೂಸಿನ ಮುಂದೆ ಹಾಕೊಂಡು ಕಣ್ಣಾಗಿನ ನೀರು ತೆಗೆದು ದುಃಖ ಮಾಡಿ ಹೇಳಾಕತ್ತು. ಹೌದು ಹೌದು. ಸಿದ್ಧಾರೂಢ ಎಂತ ಹೇಳ ತಂದೆಪ್ಪ, ನನಗೆ ಬಡತನ ಪರಿಸ್ಥಿತಿ ಎಂತ ತಂದೆ ದುಃಖ ಮಾಡ್ಲಕ್ಕತ್ತಳು. ಹೌದು. ಆ ಸಂದರ್ಭದಾಗ ಏನಾಗಿತ್ತ ಕೇಳಿದ್ರ, ಏನ್ರಿ? ಸಿದ್ಧಾರೂಢರ ಮಠದ ಜಾತ್ರೆ ಬಂದಿತ್ತು. ಹೌದು. ಸಿದ್ಧಾರೂಢರ ಮಠದಾಗಿರ್ತಕ್ಕಂತ ಸೇವಕರೆಲ್ಲ ತಮ್ಮ ಕೈಯಾಗ ಒಂದೊಂದು ಡಂಗರ ತಗೊಂಡು ಮ್ಯಾಗಿನವನಿಗೆ ತಳಗಿನವನಿಗೆ 4 ದಿಕ್ಕಿಗೆ 4-5 ಮಂದಿ ಕೈಯಾಗ ಒಂದೊಂದು ಡಂಗರ ಹಿಡ್ಕೊಂಡು ಓಣ್ಯಾಗ ಡಂಗರ ಸಾರ್ಲಕ್ಕತ್ರು. ಏನಂತ ಡಂಗರ ಸಾರಿದ್ರು? ಸಿದ್ಧಾರೂಢರ ಮಠದ ಜಾತ್ರೆ ಬಂದೈತಿ. ಜಾತ್ರೆಗೆ ಬರ್ತಕ್ಕಂತ ಎಲ್ಲಾ ಹೆಣ್ಣು ಮಕ್ಕಳು ತಮ್ಮ ಮನೆಯಾಗಿರ್ತಕ್ಕಂತ ಮರ ತಗೊಂಡು ಬಂದು ಮಠದಾಗ ಅಕ್ಕಿ ಹಸು ಮಾಡ್ಬೇಕಂತ ಹೇಳಿ ಆ ಸೇವಕರೆಲ್ಲ ಡಂಗರ ಸಾರಿದ್ರು. ಹೌದು. ಆ ಶಬ್ದ ಈ ಹೆಣ್ಮಗಳು ಕೇಳಿತ್ತು. ಹೌದಪ್ಪ ಹೌದು. ಹೆಣ್ಮಗಳು ವಿಚಾರ ಮಾಡಿದ್ರು, ಏನತ್ರಿ ಸರ? ಸಿದ್ಧಾರೂಢರ ಮಠದ ಜಾತ್ರೆಗೆ ಹೋದ್ರೆ ನಮಗೂ ಅಕ್ಕಿ ಸಿಕ್ಕರು ಸಿಗ್ಬೋದು ಅಂತ ತಿಳ್ಕೊಂಡು ಏನ್ ಮಾಡಿದ್ರು? ಮನ್ಯಾಗ ಒಂದು ಮುರುಕ್ ಮರ ಇತ್ತು, ಮರ ತಗೊಂಡು ಸಿದ್ಧಾರೂಢರ ಮಠಕ್ಕೆ ಬಂದ್ಲು. ಹೌದು ಹೌದು. ಎಲ್ಲಾ ಹೆಣ್ಣು ಮಕ್ಕಳು ಒಂದ್ ಸೈಡ್ ಕೂತ್ ಅಕ್ಕಿ ಹಸು ಮಾಡ್ಲಕ್ಕತ್ರ, ಇಕ್ಕೊಂದ್ ಸೈಡ್ ಕೂತು ಹೆಣ್ಮಗಳು ಅಕ್ಕಿ ಹಸು ಮಾಡ್ಲಕ್ಕತ್ತು. ಹೌದಪ್ಪ ಹೌದು. ಅಕ್ಕಿ ಹಸು ಮಾಡ್ತಾ ಸಿದ್ಧಾರೂಢರಿಗೆ ಕೈ ಮುಗುದು ಅಲ್ಲಿದೆ ಬೇಡ್ಕೊತಾಳ. ಏನತ್ರಿ ಸರ? ಯಪ್ಪ ನಿನ್ನ ಮಠದಾಗಿನ ಒಂದು ಮುಟ್ಟಿಗೆ ಅಕ್ಕಿ ಹೋದ ನನ್ನ ಕೂಸಿಗೆ ಗಂಜಿ ಮಾಡಿ ಹಾಕಬೇಕಂತೀನಿ ಭಗವಂತ, ಏನಾದ್ರೂ ತಪ್ಪಾದ್ರೆ ನನ್ನಿಂದ ಕ್ಷಮೆ ಇರ್ಲಿ, ನಾನು ಅಕ್ಕಿ ನಿನ್ನ ಮಠದಾಗಿಂದ ಒಯ್ತೀನಿ, ಇದು ಋಣಾಟ ತೀರಿಸ್ತಾನ ಅಂತೇಳಿ ಕಣ್ಣಾಗಿನ ನೀರು ತೆಗೆದು ತುಡುಗಲೆ ಒಂದು ಮುಟ್ಟಿಗೆ ಜ್ವಾಳ ಏನು ಅದರಾಗ ಕಟ್ಕೊಂಡ್ರು. ಅಕ್ಕಿ ತನ್ನ ಉಳಿಯದಾಗಿ ಕಟ್ಕೊಂಡ್ರು. ಹೌದು. ಎದ್ದು ಬರ್ಬೇಕತ್ತಾಳ. ಹೌದು. ಆಜು ಬಾಜು ಕೂತು ಹೆಣ್ಮಕ್ಳು ಸುಮ್ಮ ಕುಂದ್ರಲಿಲ್ಲ. ಏನ್ ಮಾಡಿದ್ರು? ಶರಣ ಅಕ್ಕಿ ತುಡುಗು ಮಾಡ್ಯಾಳ, ಹಿಂಗ್ ಮಾಡ್ಯಾಳ ತಿಳ್ಕೊಂಡು ಎಲ್ಲಾರು ಎದ್ದು ನಿಂತರು. ಹೌದು. ಎದ್ದು ನಿಂತು ಬಂದು ಶರಣಮ್ಮನ ಹಚ್ಚಿಕೊಬ್ರು ಇಚ್ಚಕೊಬ್ರು ರೊಟ್ಟಿ ಹಿಡಿದ್ರು. ಅಲ್ಲ ಮಠಕ್ಕೆ ಬಂದು ಎಷ್ಟೋ ಮಂದಿ ದಾನ ಮಾಡ್ತಾ ಇರ್ತಾರ, ಕರೆ ನೀ ಏನ್ ಮಾಡ್ಲಕ್ಕತ್ತದಿ, ಮಠದಾಗಿಂದ ಅಕ್ಕಿ ತುಡುಗು ಮಾಡ್ಲಕ್ಕತ್ತದಿ, ನಾಚಕ್ ಬರಲ್ಲ, ಸರದ ನಿಂತು ಹೊಡಿಲಾಕತ್ರು. ಹೌದಪ್ಪ ಹೌದು. ಸರದ ನಿಂತು ಹೊಡಿಲಾಕತ್ರು. ಹೋಗಿ ಕಂಬಕ್ಕೆ ಹೆಣ್ಮಗಳನ್ನ ಕಟ್ಟಿದ್ರು. ಕಂಬಕ್ಕೆ ಯಾವಾಗ 2 ಕೈ ಹಿಂಬರಿಕೆ ಕಟ್ಟಿದ್ರು, ಕೈ ಬಿಟ್ರು, ಉಡಿಯೋದಾಗಿನ ಅಕ್ಕಿ ತಳಗ ಚೆಲ್ಲಿದ್ರು. ಪುಣ್ಯಾತ್ಮರೇ, ಹೌದು. ಹೊಡಿವಂತ ಸಂಕಟಕ ಎಲ್ಲಿ ಹುಬ್ಬಳ್ಳಿ ಸಿದ್ಧಾರೂಢ ಅಕ್ಕಿ ತುಡುಗು ಮಾಡ್ಬೇಕಾದ್ರ ನಿನಗೆ ಹೇಳೇ ಓದಿನಲ್ಲ, ಚಟ್ಟನ ಚೀರಿ ಬಿಟ್ಳು. 1000 ಮಂದಿಯಾಗ ಕೂತಿದ್ದ ಸಿದ್ಧಾರೂಢಪ್ಪ ಸಿಂಹಾಸನದ ಮ್ಯಾಲ. ಹೌದಪ್ಪ ಹೌದು. ಯಾವಾಗ ಹೆಣ್ಮಗಳ ಚೀರು 1000 ಮಂದಿಯಾಗಿದ್ದು ಎದ್ದು ಬಂದ್ರು. ಯಾರು? ಸಿದ್ಧಾರೂಢರು. ಹೌದಪ್ಪ ಹೌದು. ಗದ್ದಿಗೆ ಮೇಲಿಂದ ಎದ್ದು ಬಂದ್ರು. ಬಂದು ಹೆಣ್ಮಗಳು ನೋಡ್ತಾರ, ಗಾಬರಿ ಬಿದ್ರು ಸಿದ್ಧಾರೂಢರು. ಹೌದಪ್ಪ ಹೌದು. ಏನಾಗಿತ್ತು ತಾತ್ಪರ್ಯ ಅಂತ ಕೇಳಿದ್ರ, ಏನ್ರಿ ಸರ? ಸಿದ್ಧಾರೂಢರು ದೇವರಾಗೋಕ್ಕಿಂತ ಮೊದಲು ಲೋಕ ಸಂಚಾರ ಮಾಡ್ತಿದ್ರು. ಅಂತ ಯಾರೊಳಗ ಏನಾಗಿತ್ತು ಅಂತ ಕೇಳಿದ್ರೆ, ಯಾರು ಒಬ್ರು ಕಲ್ಲಿಲೆ ಒಗದಿದ್ರು, ಯಾರು ಒಬ್ರು ಬಡಿಗಿಲೆ ಪಡೆದಿದ್ರು, ಯಾರು ಒಬ್ರು ತಲೆ ಮ್ಯಾಲ ಬೆಂಕಿ ಕೆಂಡ ಇಟ್ಟಿದ್ರು ಸಿದ್ಧಾರೂಢರಿಗೆ. ಹೌದಪ್ಪ ಹೌದು. ಏನ್ ಮಾಡಿದ್ರು? ಬೆಂಕಿ ಕೆಂಡ ಇಟ್ಟಿದ್ರು ತಲೆ ಮೇಲೆ. ಸಿದ್ಧಾರೂಢರಿಗೆ ಬೆಂಕಿ ಕೆಂಡ ಇಟ್ಟಿದ್ರು. ಅಂತ ಯಾರೊಳಗೆ ಇದೇ ಶರಣಮ್ಮ ತಾಯಿ ಆಗಿನ ಕಾಲದಾಗ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಸಿದ್ಧಾರೂಢನ ಮನಿ ಒಳಗೆ ಇಟ್ಟುಕೊಂಡು ಸಿದ್ಧಾರೂಢರಿಗೆ ಗಾಣದೆಣ್ಣೆ ಅರಿಶಿನ ಹಚ್ಚಿ ಅವ್ರ ಆರೈಕೆಯನ್ನ ಮಾಡಿದ್ರು. ಹೌದಪ್ಪ ಹೌದು. ಅದು ಪಟಕನ ಯಾರಿಗೆ ಸಿದ್ಧಾರೂಢರಿಗೆ ನೆನಪಾಯ್ತು. ಹೌದು ಹೌದು. ಧನ್ಯೋಷ್ಮಿ ತಾಯಿ ಅಂತ ಆ ತಾಯಿಗೆ ನಮಸ್ಕಾರ ಮಾಡಿದ್ರು. ಹೌದು ಹೌದು. ನಿನ್ನಲ್ಲಿ ಎಂತ ಧರ್ಮವಂತ ಇದೆಯಪ್ಪ ಅಂತ ಕೇಳಿದ್ರು, ಲೋಕ ಸಂಚಾರ ಮಾಡುವಂತ ಯಾಲೆದೊಳಗೆ ನನ್ನ
ನನ್ನ ಕಾಪಾಡಿದ ತಾಯಿ ಒಂದು ಹಿಡಿ ಅಕ್ಕಿ ಸಲುವಾಗಿ ನನ್ನ ಮಟ್ಟಕ್ಕೆ ಬಂದು ಅಳ್ಳಾಕತ್ತೀನಿ ಅಲ್ಲೆಲ್ಲಾಕ್ ಹೋಗ್ಬೇಡ ಅಕ್ಕಿ ಯಾರು ಬಡಿಬೇಡ ಎಲ್ಲಾ ಮಂದಿನ ದೂರ ಸರಿಸಿದ್ರು. ಹೌದಪ್ಪ ಹೌದು. ಹೆಣ್ಮಗಳನ್ನ ಕರೆದು ಕೇಳ್ತಾರ, ಏನೈತಪ್ಪ ಇವ ಆಹಾ ಮುಟ್ಟಿಗೆ ಅಕ್ಕಿ ಸಲುವಾಗಿ ನನ್ನ ಮಟ್ಟಕ್ಕೆ ಬಂದಿದೆ ಅಂದ್ರೆ ಹೌದು. ಬಡತಾನ ಬಂದದಂದ ಒಳಕ ಸಿರಿತಾನ ಬರ್ತದ, ಸಿರಿತಾನ ಬಂದದಂದ ಒಳಕ ಬಡತಾನ ಬರ್ತದ. ಹುಟ್ಟಿದ ಸೂರ್ಯ ಮುಣಗಬೇಕು, ಮುಳುಗಿದ ಸೂರ್ಯ ಏಳಬೇಕಾಗ್ತದ ತಾಯಿ. ಬಡತಾನ ಸಲ ಅಳ್ಳಲಾಕ್ ಹೋಗ್ಬೇಡ. ಹೌದಪ್ಪ ಹೌದು. ಇದೇ ಮುಂದಿನ ವರ್ಷ ನನ್ನ ಮಟ್ಟದ ಜಾತ್ರೆ ಬತ್ತಂದ್ರ ಮುಂದಿನ ಸರ ಸಿದ್ಧಾರೂಢರ ಮಟ್ಟಕ್ಕೆ 1001 ಚೀಲ ಹಚ್ಚುವಂಗ ಆಶೀರ್ವಾದ ಮಾಡ್ತರು ಅಂತ ಧರ್ಮವಂತದಿ ಅಂತೇಳಿ ಯಾರು ಸಿದ್ಧಾರೂಢರ ಆಶೀರ್ವಾದ ಮಾಡಿದ್ರೆ ಪುಣ್ಯಾತ್ಮರಿ ಸಿದ್ಧಾರೂಢರ ಆಶೀರ್ವಾದ ಮಾಡಿದ್ರು. ಹೌದಪ್ಪ ಹೌದು. ನಿಮಗೊಂದು ಎಲ್ಲರಿಗೂ ಒಂದು ಮಾತು ಹೇಳೋದದ. ಏನ್ರಿ ಸರ? ಬಡತಾನ ಹೋಗಿ ಸಿರಿತಾನ ಬತ್ತು. ಹೌದು. ಹೊಳ್ಳಿ ಸಿದ್ಧಾರೂಢ ಮಠಕ್ಕೆ ಬತ್ತು, ಜಾತ್ರೆ ಬತ್ತು. ಹೌದು. ಆ ಸಿದ್ಧಾರೂಢ ಮಠದ ಜಾತ್ರೆಗೆ ಪುಣ್ಯಾತ್ಮರೇ ಸಾವಿರಾರು ಸಂಗಾಟ ಕರ್ಕೊಂಡು ಬಂದು 1001 ಚೀಲ ತಂದು ಸಿದ್ಧಾರೂಢರ ಮಠದಾಗ ಅಕ್ಕಿ ಇಳಿಸಿ ಜಗತ್ತದೊಳಗೆ ಊಟಕ್ಕೆ ಹಾಕಿದಳು ಪುಣ್ಯಾತ್ಮರೇ. ಅದೇ ಶರಣವ ತಾಯಿ. ಆ ಮಣಿತಾನಕ್ಕೆ ಹೆಸರು ಬಿದ್ದದ ಅಕ್ಕಿಯವರ ಮಣಿತಾನ. ಪ್ರತಿ ವರ್ಷ 1001 ಚೀಲ ತಂದು ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಹಾಕ್ತಾರ. ಇದು ಎದರದಿಂದ ಬಡತಾನ ಹೋಗಿ ಸಿರಿತಾನ ಬಂದದ ಅಂತ ಕೇಳಿದ್ರೆ ಅಕ್ಕಿ ತಲೆ ಧರ್ಮ ಐತಲ್ಲ, ಬಡತಾನ ಹೋಗಿ ಸಿರಿತಾನ ಬಂದ. ಇದು ಸಭಾದಾಗ ಕೈ ಎತ್ತತಕ್ಕಂತ ಮಾತು ನನ್ನ ಆತ್ಮೀಯ ಬಂಧುಗಳು. ಹೌದಪ್ಪ ಹೌದು. ಈಗಾದ್ರೂ 1001 ಚೀಲ ಪ್ರತಿ ವರ್ಷ ತಂದು ಹಚ್ತಾಳ. ಹೌದು. ಅವರಿಗೆ ಅಕ್ಕಿಯವರ ಮಣಿತಾಣ ಅಂತ ಹೆಸರು ಬಿದ್ದದ ಪುಣ್ಯಾತ್ಮರೇ. ಅಕ್ಕಿಯವರ ಮಣಿತಾಣ ಅಂತ ಹೆಸರು ಬಿದ್ದದ. ಹೌದಪ್ಪ ಹೌದು. ನಿಮ್ಮ ದಾನ ಹೆಂಗಂತ ಕೇಳಿದ್ರೆ ಅನ್ನ 1 ತಾಸು ಬಿಟ್ಟು 2ನೇ ತಾಸಿಗೆ ಹಳಸ್ತದ, ಕೆಡ್ತದ. ವಸ್ತ್ರ ದಾನ ಮಾಡಿದ್ರೆ 1 ದಿವಸ ಬಿಟ್ಟು 3-7 ತಿಂಗಳಿಗೆ ನಿಂದ ಕೊಟ್ಟಿರ್ತಕ್ಕಂಥ ಅರಿವಿ ಹರಿದು ಹೋಗ್ತದ. ಏನು ಕೊಳತ್ ಹೋಗ್ತದ? ಹಂಗೆ ಅದು ಕೊಳತ್ ಹೋಗ್ತದ. ಹೌದು. ಹೆಣ್ಣ ಒಂದಿಲ್ಲ ಒಮ್ಮೆ ಸಾವು ಬರ್ತದ. ಹೌದಪ್ಪ ಹೌದು. ಬರೇ ಒಮ್ಮೆ ಧರ್ಮ ಉಳಿತಂದ್ರೆ ಮನುಷ್ಯನ ತಲೆ ಅವನ ಜಗತ್ತದೊಳಗೆ ಇತಿಹಾಸ ಉಳಿತದ. ಹೌದಪ್ಪ ಹೌದು. ಎಂತ ಜಗತ್ತದೊಳಗೆ ಕೀರ್ತಿಯನ್ನು ಧರ್ಮವಂತಿಯಾಗಿ ಉಳ್ಕೊಳ್ಳಲು ಯಾವ್ದು ಇದೇ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಸಮಾಜದಲ್ಲಿ ಹುಟ್ಟಿ ಬಂದ್ರು ಕೂಡ ಹುಚ್ಚಗಂಡರ ಜೋಡಿ ಬಾಳ್ವೆ ಮಾಡಿ ಜಗತ್ತದೊಳಗೆ ಬಂಗಾರ ಕಟ್ಟಿ ಅಟ್ಟ ರೆಡ್ಡಿಯಾರ ಕೊಳತಕ್ಕ ಸಿರಿತಾನ ಬಿಟ್ಟಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಜಗತ್ತದೊಳಗೆ ಇತಿಹಾಸ ಉಳಿದಿದ್ದು ಧರ್ಮದಿಂದ ಪುಣ್ಯಾತ್ಮರೇ. ಹೌದಪ್ಪ ಹೌದು. ಕರೆಯದ ಮಾತದು. ಏನು ಧರ್ಮದಿಂದ. ಹೌದು. ಅದಕ್ಕೆ ಜಗತ್ತದೊಳಗೆ ಧರ್ಮ ಅಂತಕ್ಕಂಥ ಶ್ರೇಷ್ಠ ಅದ. ಹೌದು. ಒಂದು 4 ನುಡಿ ಕ್ಯಾಲಿ ಹಾಡಿ ಭಂಡಾರದ ಹಾಡ ಕೇಳಕತ್ತಾರ. ಹೌದು. ಆ ಭಂಡಾರದ ಕ್ಯಾಲಿಯನ್ನು ಹಾಡಿ ಯಥಾ ಪ್ರಕಾರ ಸರ್ಜೋಡಿ ಸಕಲ ಪಾಳೆ ಹೋಗ್ತದ. ಹೌದು. ತಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಕೂತ್ ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಅಂತ ಕೇಳಿಕೊಂಡು